ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PPF ನ್ಯೂ ರೂಲ್ಸ್. ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆಯು ಅಕ್ಟೋಬರ್ 1, 2024ರಿಂದ ಸಣ್ಣ ಉಳಿತಾಯ ಯೋಜನೆಯಲ್ಲಿ ಪ್ರಮುಖ ಬದಲಾವಣೆಯನ್ನು ಮಾಡಿದೆ. ಹೊಸ ನಿಯಮಗಳು PPF ಖಾತೆಗಳನ್ನು ನಿರ್ವಹಿಸಲು ಚಿಕ್ಕ ಖಾತೆದಾರರು, ಬಹು ಖಾತೆಗಳನ್ನು ಹೊಂದಿರುವವರು ಮತ್ತು NRIಗಳಿಗೆ ಅನ್ವಯವಾಗುತ್ತದೆ. PPF ಖಾತೆಗೆ ಸಂಬಂಧಿಸಿದ ಯಾವ ನಿಯಮಗಳನ್ನು ಸರ್ಕಾರವು ಬದಲಾಯಿಸಿದೆ ಎಂಬುದನ್ನು ಇಲ್ಲಿ ತಿಳಿಯೋಣ. ಮೈನರ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್. ಮಕ್ಕಳ ಹೆಸರಿನಲ್ಲಿ ತೆರೆಯಲಾದ PPF ಖಾತೆಗಳ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಹೊಸ ನಿಯಮದ ಪ್ರಕಾರ ನೀವು ನಿಮ್ಮ ಮಗುವಿನ ಹೆಸರಿನಲ್ಲಿ PPF ಖಾತೆಯನ್ನು ತೆರೆದಿದ್ದರೆ 18 ವರ್ಷ ವಯಸ್ಸಿನವರೆಗೂ ಬಡ್ಡಿಯನ್ನು ಸೇರಿಸಲಾಗುತ್ತದೆ. ಮಗು ವಯಸ್ಕನಾದಾಗ PPF ನಿಯಮದ ಪ್ರಕಾರ ಸಂಬಂಧಪಟ್ಟ ಖಾತೆಗೆ ಬಡ್ಡಿಯನ್ನು ನೀಡಲಾಗುತ್ತದೆ. ಕೆಲವರು ತಮ್ಮ ಮಕ್ಕಳ ಹೆಸರಿನಲ್ಲಿ ಪ್ರತ್ಯೇಕ PPF ಖಾತೆ ತೆರೆದಿರುವುದು ಸರ್ಕಾರದ ಗಮನಕ್ಕೆ ಬಂದ ಕಾರಣ ಈ ಬದಲಾವಣೆ ಮಾಡಲಾಗಿದೆ. ಮಗು ವಯಸ್ಕನಾದಾಗ ದಿನದಿಂದ ಈ ಖಾತೆಗಳ ಮುಕ್ತಾಯ ಅವಧಿಯು ಪ್ರಾರಂಭವಾಗುತ್ತದೆ. ಅಡ್ವಾಂಟೇಜಸ್ ಆರ್ ಡಿಸ್ಅಡ್ವಾಂಟೇಜಸ್. ಮಗುವಿನ PPF ಖಾತೆಯಲ್ಲಿ ಮೊದಲಿನಂತೆ ನಿಮಗೆ ಬಡ್ಡಿ ಸಿಗುವುದಿಲ್ಲ. PPFನ ಬಡ್ಡಿ ದರವು 7.1% ಆಗಿದ್ದು ಅದರ ಮೇಲೆ ಬಡ್ಡಿಯು ಈಗ ಉಳಿತಾಯ ಖಾತೆಯಂತೆ ಲಭ್ಯವಿರುತ್ತದೆ. ಪ್ರೈಮರಿ ಅಂಡ್ ಸೆಕೆಂಡರಿ ಅಕೌಂಟ್. ಕೆಲವರು ಒಂದಕ್ಕಿಂತ ಹೆಚ್ಚು PPF ಖಾತೆಗಳನ್ನು ನಿರ್ವಹಿಸುತ್ತಾರೆ. ಇದರರ್ಥ ಅವರು ಹಲವಾರು ಖಾತೆಗಳಲ್ಲಿ ವಾರ್ಷಿಕವಾಗಿ ತಲಾ 1.5 ಲಕ್ಷ ರೂಪಾಯಿಗಳನ್ನು ಹೂಡಿಕೆ ಮಾಡುತ್ತಾರೆ. ವರ್ಷಕ್ಕೆ 1.5 ಲಕ್ಷ ಹೂಡಿಕೆಯು ಮಿತಿಯೊಳಗೆ ಇರುವವರಿಗೆ ಬಹು ಖಾತೆಗಳ ಮೇಲೆ ಬಡ್ಡಿಯನ್ನು ಪಡೆಯುತ್ತೀರಿ ಎಂದು ಹೊಸ ನಿಯಮದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಎಲ್ಲಾ ಖಾತೆಗಳ ಒಟ್ಟು ಬ್ಯಾಲೆನ್ಸ್ 1.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಯಾವುದೇ ದ್ವಿತೀಯ ಖಾತೆ ಹೆಚ್ಚುವರಿ ಬ್ಯಾಲೆನ್ಸ್ ಅನ್ನು ಪ್ರಾಥಮಿಕ ಖಾತೆಗೆ ವಿಲೀನಗೊಳಿಸಲಾಗುತ್ತದೆ. ವಿಶೇಷವೆಂದರೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಖಾತೆಗಳನ್ನು ಹೊರತುಪಡಿಸಿ ಯಾವುದೇ ಖಾತೆಗೆ ಯಾವುದೇ ಬಡ್ಡಿಯನ್ನು ನೀಡಲಾಗುವುದಿಲ್ಲ. ಅಡ್ವಾಂಟೇಜಸ್ ಆರ್ ಡಿಸ್ಅಡ್ವಾಂಟೇಜಸ್. ಕೆಲವರು ಒಂದಕ್ಕಿಂತ ಹೆಚ್ಚು PPF ಖಾತೆಗಳಲ್ಲಿ 1.5 ಲಕ್ಷಕ್ಕಿಂತ ಹೆಚ್ಚು ಹೂಡಿಕೆ ಮಾಡುತ್ತಾರೆ. ಇದರೊಂದಿಗೆ ಅವರು ಪ್ರತಿ ಖಾತೆಗೆ 7.1% ಬಡ್ಡಿಯನ್ನು ಪಡೆಯುತ್ತಿದ್ದರು. ಆದರೆ ಇದು ಈಗ ಆಗುವುದಿಲ್ಲ. ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ PPF ಅಕೌಂಟ್. ಹೊಸ ನಿಯಮಗಳು ಅಸ್ತಿತ್ವದಲ್ಲಿರುವ PPF ಖಾತೆಗಳನ್ನು ಹೊಂದಿರುವ NRIಗಳಿಗೂ ಸಂಬಂಧಿಸಿವೆ. NRI ಖಾತೆದಾರರು ತಮ್ಮ ಖಾತೆಗಳನ್ನು ಮುಕ್ತಾಯದವರೆಗೆ ನಿರ್ವಹಿಸಬಹುದು. ಸೆಪ್ಟೆಂಬರ್ 30, 2024ರವರೆಗೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಬಡ್ಡಿಯನ್ನು ಮಾತ್ರ ಸ್ವೀಕರಿಸುತ್ತಾರೆ. ಈ ದಿನಾಂಕದ ನಂತರ ಈ ಖಾತೆಗಳು ಫಾರ್ಮ್ Hನಲ್ಲಿ ನೀಡಲಾದ ನಿರ್ದಿಷ್ಟ ನಿವಾಸ ಮಾನದಂಡಗಳನ್ನು ಪೂರೈಸದ ಹೊರತು ಯಾವುದೇ ಬಡ್ಡಿಯನ್ನು ಗಳಿಸುವುದಿಲ್ಲ. ಅಡ್ವಾಂಟೇಜಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ NRIs. ಈಗಲೂ ಭಾರತಕ್ಕೆ ಭೇಟಿ ನೀಡುವ ಮತ್ತು PPF ಖಾತೆ ಹೊಂದಿರುವ ಜನರು ಸೆಪ್ಟೆಂಬರ್ 30, 2024ರವರೆಗೆ ಬಡ್ಡಿಯನ್ನು ಪಡೆಯುತ್ತಾರೆ. ಇದರ ನಂತರ ಅವರು ನಿಯಮಗಳ ಪ್ರಕಾರ ಫಾರ್ಮ್ Hನಲ್ಲಿ ನೀಡಲಾದ ಮಾನದಂಡಗಳನ್ನು ಅನುಸರಿಸಬೇಕಾಗುತ್ತದೆ.